ನಮಸ್ಕಾರ ಎಲ್ಲರಿಗೂ. ನಿನ್ನೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಮುಗಿತ್ರಿ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್. ಇಂಡಿಯಾ ಟೀಮ್ ವಿನ್ ಆಗೈತಿ. ನಿಮ್ಗೆಲ್ಲರಿಗೂ ಇರ್ತೈತಿ. ಕಂಗ್ರ್ಯಾಚುಲೇಷನ್ಸು ಇಂಡಿಯನ್ ಟೀಮ್. ಒಂದು ವಿಷಯ ಹೇಳತ್ತೇನೆ ರೀ. ನ್ಯೂಜಿಲ್ಯಾಂಡ್ ಟೀಮ್ದಾಗ ಇಂಡಿಯನ್ ಅಂದ್ರೆ ರಚಿತ್ ರವೀಂದ್ರ ಅಂತ ಇದ್ದಾರೆ ರೀ. ಅವ್ರು ನಿಮಗೂ ಎಲ್ಲರಿಗೂ ಗೊತ್ತಿರ್ತೈತಿ. ಇಂಡಿಯಾ ಕರ್ನಾಟಕದವರ ಅಂತ ಅದಾರ. ಅವರ ಅಪ್ಪ ತಂದೆಯವರೆಲ್ಲ ಕರ್ನಾಟಕದವ್ರ. ಸೊ ಅವ್ರಿಗೆ ಭಾಳ ಇಂಡಿಯಾ ಮೇಲೆ ಕರ್ನಾಟಕ ಮೇಲೆ ಒಂದು ಲವ್ ಅಫೆಕ್ಷನ್ ಐತೆ ಅಂತ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ. ಬಟ್ ಎಷ್ಟು ಐತಿ ನೀವು ಕ್ಲಾರಿಫೈ ಮಾಡ್ಕೊರಿ. ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು ಫೈನಲ್ದಾಗ. ನಮ್ಮ ಶ್ರೇಯಸ್ ಅಯ್ಯರ್ ಅವರು 49 ರನ್ ಹೊಡೆದಿರ್ರಿ. ಇನ್ನು 1 ರನ್ ಬೇಕಾಗಿತ್ತು 50 ಹೊಡ್ಯಾಕೆ. ಸೊ ಇನ್ನು ಟೋಟಲ್ 20 ರನ್ ಕ್ರಾಸ್ ಆಗಿರಂದ್ರೆ ಟೋಟಲ್ ಟೂರ್ನಾಮೆಂಟ್ದಾಗ ಹೈಯೆಸ್ಟ್ ರನ್ ಆಗಿರೋ ಲಿಸ್ಟ್ದಾಗ ಅವ್ರು ಟಾಪ್ 1 ಬರ್ತೀರಿ. ಟಾಪ್ 1 ಪ್ರೆಸೆಂಟ್ಲಿ ಯಾರಿದ್ರು ಅಂದ್ರೆ ರಚಿತ್ ರವೀಂದ್ರ ಅವರಿದ್ದರು. ಸೊ ಅವರಿಗೆ ಬೇಕಾಗಿದ್ದು ಶ್ರೇಯಸ್ ಅಯ್ಯರ್ ಅವರಿಗೆ 20 ರನ್ಸ್. ಸೊ 49 ಆದಾಗ ಒಂದು ಸಿಂಗಲ್ ತೊಗೊಳಕ್ಕೆ ನೋಡ್ರಿ. ಸೊ ಬೀಟ್ ಹಾಕಾರು ಅಲ್ಲೇ, ಅಂದ್ರೆ ರನ್ ನೋಡೋಕ್ಕಾಗಲ್ಲ. ನೆಕ್ಸ್ಟ್ ಬಾಲ್ ಡಬಲ್ ಮೈಂಡ್ ಆಗಿ ಟೆನ್ಸ್ ಆಗಿ ಸ್ವಲ್ಪ ರನ್ ಹೊಡಿಬೇಕಂತ ಹೇಳಿ ಹೊಡ್ಯಾಕೆ ಹೋಗ್ಕಾರು. ಡೈರೆಕ್ಟ್ ಕ್ಯಾಚ್ ಹೋಗಿ ರಚಿತ್ ಅವ್ರ ಕೈಯಾಗ ಸಿಗ್ತೈತಿ. ಸೊ ಆ ಮೂಮೆಂಟ್ ನಿಮ್ಗೆ ವಿಡಿಯೋ ಸಿಕ್ತಂದ್ರೆ ನೋಡ್ರಿ. ಅವ್ರು ಎಷ್ಟು ಸೆಲೆಬ್ರೇಟ್ ಮಾಡ್ತಾರೋ, ಎಷ್ಟು ಬೈತಾರೋ. ಅಂದ್ರೆ ಅದ್ರ ಒಳಗೆ ಸ್ವಾರ್ಥ ಐತಿ. ಯಾವ ಸೆಲೆಬ್ರೇಷನ್ ಒಳಗೆ ಸ್ವಾರ್ಥ ನನಗೆ ಕಂಡೈತಿ. ನಿಮ್ಗೆ ಹೆಂಗೆ ಕಾಣ್ತೈತೆ ಗೊತ್ತಿಲ್ಲ. ನೋಡಿರಿ, ಇದು ನನಗೆ ಅನಿಸಿದ್ದು ನಂದು ಅನುಭವ ಹೇಳತ್ತೀನಿ. ಸೊ ಅವ್ರಿಗೆ ಅಷ್ಟೊಂದು ಅನುಭವ ಇತ್ತಂದ್ರೆ ಅಷ್ಟೊಂದು ಸೆಲೆಬ್ರೇಷನ್ ಬೇಕಾಗಿರಲಿಲ್ಲ. ಯಾಕಂದರೆ ಇವು ಅಪೋಸಿಟ್ದವ 49 ಅದಾನು, 50 ಅದಾನು. ಸೊ ಏನೋ ಇರ್ತೈತಿ. ಸೊ ಇನ್ನು 20 ರನ್ ಕ್ರಾಸ್ ಮಾಡಿರಂದ್ರೆ ಫಸ್ಟ್ ರ್ಯಾಂಕ್ ಹೋಗ್ತೈತಿ, ಟಾಪ್ ಲಿಸ್ಟ್ ಅವ್ನು ಬರ್ತೈತಿ, ಆ ಮೆಡಲ್ ಅವ್ಗೆ ಸಿಗ್ತೈತಿ ಅನ್ನೋದು ಒಂದೇ ಉದ್ದೇಶಲೇ ಸೆಲೆಬ್ರೇಷನ್ ಹೆಂಗೆ ಮಾಡ್ಯಾರ ಅನ್ನೋದು ನೋಡ್ರಿ. ಇದು ನನಗೆ ಅನಿಸಿದ್ದ. ನಿಮ್ಗೆ ಹೆಂಗೆ ಅನಿಸಿದ್ದು ನೋಡ್ರಿ. ಥ್ಯಾಂಕ್ ಯು.